ನಾವು ಯಾವ ದೀಪ ಆರಬಾರ್ದು ಅಂತ ನಮ್ಮ ಕೈಗಳನ್ನ ಅಡ್ಡ ಇಟ್ಟು ರಕ್ಷಣೆ ಮಾಡಿರ್ತೀವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನ ಸುಡುತ್ತದೆ. ಕೆಲವು ಜನ ಅದೇ ತರಹ, ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಇಂಥವರಿಂದ ಬದುಕು ಬರಡಾಗಿ ಭಾವನೆಗಳಿಗೆ ಧಕ್ಕೆ ಉಂಟಾದಾಗ ಮನಸ್ಸಿನ ಮಾತುಗಳನ್ನ ಸ್ಟೇಟಸ್ ಮೂಲಕ ಹೊರಗೆ ಹಾಕುತ್ತಾರೆ. ಯಾಕೆ ಗೊತ್ತಾ? ಭಾವನೆಗಳಿಗೆ ಬೆಲೆ ಕೊಡದ ಈ ರೀತಿಯ ಜೀವಗಳು ಇರುವುದರಿಂದ. ಜೀವನದಲ್ಲಿ ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನ ಇಷ್ಟಪಡ್ತಾರೆ, ಇನ್ನೂ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟನೆ ಮಾಡ್ತಾರೆ. ಇನ್ನು ಕೆಲವರು ಅವರ ಅವಶ್ಯಕತೆಗೆ ಮಾತ್ರ ನಮ್ಮನ್ನ ಬಳಸಿಕೊಳ್ತಾರೆ. ಅವರಂತೆ ನೀನಿದ್ದಾಗ ಎಲ್ಲರೂ ನಿನ್ನವರೇ. ಒಮ್ಮೆ ನೀನು ನಿನ್ನಂತೆ ಇದ್ದು ನೋಡು, ಯಾರು ನಿನ್ನವರು ಅನ್ನೋದು ತಿಳಿಯುತ್ತೆ. ಉಸಿರು ನಿಂತ್ರೆ ಮಾತ್ರ ಸಾವಲ್ಲ. ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿಯ ಸಾವೇ ಆಗಿರುತ್ತದೆ. ಬದುಕಿದ್ದವರು ಸತ್ತಂತೆ. ಆದ್ರೆ ದುಃಖ ಯಾರಿಗೆ ಇಲ್ಲ ಹೇಳಿ? ಆಗೋದೆಲ್ಲ ಒಳ್ಳೆಯದಕ್ಕೆ. ನಗ್ತಾ ಇರು. ಯಾವಾಗ್ಲೂ ಬೆವರ ಹನಿ ಭರವಸೆ ಕೊಡುತ್ತೆ, ಕಣ್ಣೀರ ಹನಿ ಬದುಕು ಕಲಿಸುತ್ತೆ. ಪ್ರತಿ ನೋವು ಒಂದು ಪಾಠ ಕಲಿಸುತ್ತೆ, ಪ್ರತಿ ಪಾಠ ಒಬ್ಬ ವ್ಯಕ್ತಿಯನ್ನ ಬದಲಾಯಿಸುತ್ತೆ. ಸಂತೋಷ ಕಲಿಸಲಾಗದ ಅನೇಕ ವಿಷಯಗಳನ್ನ ಕಣ್ಣೀರು ಕಲಿಸುತ್ತೆ. ಗೆಲುವು ಕಲಿಸಲಾಗದ ಎಷ್ಟೋ ಪಾಠಗಳನ್ನ ಸೋಲು ಕಲಿಸುತ್ತೆ. ಸ್ನೇಹ ಕಲಿಸಲಾಗದ ಎಷ್ಟೋ ಎಚ್ಚರಿಕೆಗಳನ್ನ ಮೋಸ ಕಲಿಸುತ್ತೆ. ಅದಕ್ಕೆ ಹಿರಿಯರು ಹೇಳೋದು, ಏನೇ ನಡೆದ್ರು ನಮ್ಮ ಒಳ್ಳೆಯದಕ್ಕೆ ಅಂತ. ಅ ಡೇ ವಿತೌಟ್ ಲಾಫ್ಟರ್ ಅ ಡೇ ವೇಸ್ಟ್ ಅಂತ ಹೇಳ್ತಾರೆ. ಆನಂದರಹಿತ ದಿನವೆಂದರೆ ಆ ದಿನ ವ್ಯರ್ಥವಾದಂತೆ. ಒಂದು ದಿನವನ್ನ ಸಂತೋಷವಾಗಿ ಕಳೆದ್ರೆ ಅದು ಗಳಿಕೆ ಇದ್ದಂಗೆ. ಒಳ್ಳೆಯ ಆಲೋಚನೆ, ವ್ಯಾಯಾಮ, ಸೂರ್ಯನ ಕಿರಣ, ಆರೋಗ್ಯಕರ ಆಹಾರದಿಂದ ನೀವು ಇನ್ನೂ 30-40 ವರ್ಷಗಳ ಕಾಲ ಆರೋಗ್ಯಕರ ಜೀವನವನ್ನ ನಡೆಸಲು ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸುತ್ತಲಿದ್ದವರನ್ನ ಪ್ರೀತಿಸಿ ಮತ್ತು ಬೆಂಬಲಿಸಿ. ಮನಸ್ಸು ಒಪ್ಪುವ ಕೆಲಸಗಳನ್ನ ಮಾತ್ರ ಮಾಡಿ. ಮನೆ ಸಣ್ಣದಾದ್ರೂ ಮನಸ್ಸು ದೊಡ್ಡದಿರಲಿ. ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಮತ್ತು ಸ್ನೇಹ ಬೆಟ್ಟದಷ್ಟಿರಲಿ. ಹಣದಲ್ಲಿ ಬಡತನ ಇದ್ರೂ ಕೂಡ ಗುಣದಲ್ಲಿ ಶ್ರೀಮಂತಿಕೆ ಇರಲಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಲೈಫ್.